ಇವತ್ತು ವಿತ್ತ ಮಂತ್ರಿಗಳಾದಂತಹ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದಂತಹ ಬಜೆಟ್ ಇದು 2047ಕ್ಕೆ ಅಂದ್ರೆ 2026ನೇ ಬಜೆಟ್ ಇದು. ಅಂದ್ರೆ ಈ ಶತಮಾನದ ಸೆಕೆಂಡ್ ಕ್ವಾರ್ಟರ್. ಹಾಗಾಗಿ ಇದೊಂದು ಮುಂದಿನ 25 ವರ್ಷಗಳ ಕಾಲ ಮತ್ತು 2047ಕ್ಕೆ ಭಾರತ ಸ್ವತಂತ್ರ ಆಗುವ ಸಮಯದಲ್ಲಿ ಭಾರತ ಅದರ ಫ್ಯೂಚರು ಹೇಗಿರಬೇಕು ಅನ್ನುವಂತಹ ದೃಷ್ಟಿಯಿಂದ ಕೂಡಿದಂತಹ ಭವಿಷ್ಯದ ದೃಷ್ಟಿಕೋನವನ್ನು ಅತ್ಯಂತ ವಿಸ್ತಾರವಾಗಿ ಗಮನಿಸಿ ಅದನ್ನ ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ವಿಜುವಲೈಸ್ ಮಾಡಿರುವಂತಹ ಒಂದು ಬಜೆಟ್ ಇದೆ. ನೀವು ಬಯೋಫಾರ್ಮಾದಲ್ಲಿ ಮಾತಾಡಿದ್ದಾರೆ, ಎಐ ಟೆಕ್ನಾಲಜಿಯಲ್ಲಿ ಬಗ್ಗೆ ಅವರು ಅಲೋಕೇಶನ್ ಕೊಟ್ಟಿದ್ದಾರೆ. ಆನಂತರ ಎಐ ಡೇಟಾ ಸೆಂಟರ್ ಬಗ್ಗೆ ಶಿ ಹ್ಯಾಸ್ ಗಿವನ್ ಎ ಬಿಗ್ ಪುಷ್ ಫಾರ್ ದಾಟ್. ಇದರ ಜೊತೆಯಲ್ಲಿ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ ಬಗ್ಗೆ ವಿಚ್ ಈಸ್ ನೀಡೆಡ್. ಎಲ್ಲಾ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ ಎಲ್ಲಾ ಸೆಕ್ಟರ್ ಅಲ್ಲಿ ಬೇಕಾಗ್ತದೆ. ನಮ್ಮ ಉದಾಹರಣೆಗೆ ನಮ್ಮಲ್ಲಿ ಹೇಳಿದ್ರೆ ರಿನ್ಯೂಬಲ್ ಎನರ್ಜಿಯಲ್ಲಿ ಬೇಕಾಗ್ತದೆ, ನಮ್ಮ ವಿಂಡು ಇತ್ಯಾದಿಯಲ್ಲಿ. ಈ ರೀತಿಯಾಗಿ ಸಸ್ಟೈನಬಲ್ ಪ್ಲಸ್ ಗ್ರೋತ್ ಎರಡನ್ನು ಗಮನದಲ್ಲಿಟ್ಟುಕೊಂಡು ಮಾಡಿದ್ದಾರೆ. ಹಾಗಾಗಿ ಈಗ ನಮ್ಮ ರಿನ್ಯೂಬಲ್ ಎನರ್ಜಿ ಬಜೆಟ್ ಮೊದಲು 26,000 ಕೋಟಿ ಇತ್ತು. ನಿಮಗೆ ನಾನು ಜಸ್ಟ್ ಹಂಗೆ ಗಮನಕ್ಕೆ ತರೋದು ಅಂದ್ರೆ 2,000-3,000 ಕೋಟಿ ಇರ್ತಿತ್ತು ಮೋದಿಯವರು ಬರೋಕ್ಕಿಂತ ಮೊದಲು. ಅದು ಸ್ಲೋಲಿ ಇನ್ಕ್ರೀಸ್ ಆಗಿ ಈಗ ಸಿಂಪಲ್ ಬಜೆಟ್ ಅಂದ್ರೆ ಅದರ್ ದ್ಯಾನ್ ಸ್ಕೀಮ್ಸ್, ಪ್ರಧಾನ ಮಂತ್ರಿ ಸೂರ್ಯಘರ ಯೋಜನಾ, ಸೂರ್ಯಘರ ಮುಕ್ತ ಬಿಜಿಲಿ ಯೋಜನಾ ಮತ್ತು PM ಕುಸುಮ್ ಏನಿದೆ ನಡೀತಾ ಇರೋದು, ಈಗ ಎಕ್ಸಿಸ್ಟಿಂಗ್ ನಡೀತಾ ಇರೋದು, ಈ ರೀತಿಯ ಯೋಜನೆಗಳನ್ನ ಬಿಟ್ಟು ಗ್ರೀನ್ ಹೈಡ್ರೋಜನ್ದಲ್ಲಿ ಬಿಟ್ಟು ನಮ್ದು ಸುಮಾರು ಒಂದು 33,000 ಕೋಟಿ ರೂಪಾಯಿ ಬಜೆಟ್ ಆಗಿದೆ ಅಪಾರ್ಟ್ ಫ್ರಮ್ ಆಲ್ ದೀಸ್ ಥಿಂಗ್ಸ್. ಸೊ ಹಾಗಾಗಿ ದಿಸ್ ಇಸ್ ದಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಜಂಪ್. ಹಾಗಾಗಿ ಮತ್ತು ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ಗೆ, ಸೋಲಾರ್ ಗ್ಲಾಸ್ ಮ್ಯಾನುಫ್ಯಾಕ್ಚರಿಂಗ್ಗೆ ಕೂಡ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಡೋದರ ಮೂಲಕ ಬಹುದೊಡ್ಡ ಒಂದು ಕೊಡುಗೆಯನ್ನ ನಮ್ಮ ಸೆಕ್ಟರ್ಗೆ ಕೊಟ್ಟಿದ್ದಾರೆ. ಇನ್ನು ನಿಮ್ಮೆಲ್ಲರ ಆಸಕ್ತಿ ಇರುವುದು ಕರ್ನಾಟಕದ ಬಗ್ಗೆ. ಕರ್ನಾಟಕದಲ್ಲಿ ಏನು ಟ್ಯಾಕ್ಸ್ ಶೇರ್ ಇತ್ತು ಅದು 16 ಫೈನಾನ್ಸ್ ಇದ್ದು ಆಸ್ ಇಟ್ ಈಸ್ 41%. ಮೊದಲು UPA ಕಾಲದಲ್ಲಿ ಅದು 32% ಇತ್ತು. ಆ ನಂತರ 41% ಆಯಿತು. ಆ 41% ರಿಟೈನ್ ಮಾಡುವಂತಹ ತೀರ್ಮಾನವನ್ನ ಸನ್ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ವಿತ್ತ ಸಚಿವರು ಕೈಗೊಂಡಿದ್ದಾರೆ. ಈಗ ಎಕ್ಸಾಕ್ಟ್ಲಿ ಇನ್ಕ್ರೀಸ್ ಆಗ್ಬೇಕಾಗಿತ್ತು. ಕರ್ನಾಟಕದ ವಿಷಯದಲ್ಲಿ ಏನಾಗಿದೆ ಅಂತಂದ್ರೆ ಡ್ಯೂಸಿಬಲ್ ಪೋಲ್ದಲ್ಲಿ 3.647 ಏನಿತ್ತು ಅದು ಈಗ ಇನ್ಮೇಲೆ ಅದು 4.131% ಆಗ್ತದೆ. ಹೀಗಾಗಿ ಸಾವಿರಾರು ಕೋಟಿ ರೂಪಾಯಿಯ ಅಡಿಷನ್ ಈ ಬರುವಂತಹ ವರ್ಷಗಳಲ್ಲಿ ಕರ್ನಾಟಕಕ್ಕೆ ಸಿಗಲಿದೆ. ಈಗ ಮೊದಲು ಇಂಟರ್ಸ್ಟೇಟ್ ಶೇರ್ದಲ್ಲಿ 5+1 ಕ್ರೈಟೀರಿಯಾ, ಅದರಲ್ಲಿ ಪಾಪ್ಯುಲೇಷನ್ ಚೆನ್ನಾಗಿ ಕಂಟ್ರೋಲ್ ಮಾಡಿರುವಂತಹದ್ದು ಅಂದ್ರೆ ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ 10% ಇಟ್ಟಿದ್ದಾರೆ. ಏರಿಯಾ, ಫಾರೆಸ್ಟ್, ಪರ್ ಕ್ಯಾಪಿಟಾ ಇನ್ಕಮ್, ಡಿಸ್ಟೆನ್ಸ್ ಮತ್ತು ಕಾಂಟ್ರಿಬ್ಯೂಷನ್ ಆಫ್ ಸ್ಟೇಟ್ಸ್ ಟು GDP ಇದೆಲ್ಲದರಿಂದ ನಮ್ದು ಶೇರು ಬಹಳ ಚೆನ್ನಾಗಿ ಇನ್ಕ್ರೀಸ್ ಆಗ್ತದೆ. ಇಟ್ ವಿಲ್ ಬಿ ಎ ಗುಡ್ ಬೂಸ್ಟ್ ಫಾರ್ ಕರ್ನಾಟಕ. ಇದರ ಜೊತೆಯಲ್ಲಿಯೇ ಕರ್ನಾಟಕಕ್ಕೆ ಏರೋಸ್ಪೇಸು ಮತ್ತು ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗು ಇದರಲ್ಲಿ ಕೂಡ ಕರ್ನಾಟಕಕ್ಕೆ ಲಾಭವಾಗಲಿದೆ. ಮತ್ತು ಯೂನಿಯನ್ ಬಜೆಟ್ 2026 ಡಿಸಿಷನ್ ಟು ಎಕ್ಸೆಂಪ್ಟ್ ದಿ ಬೇಸಿಕ್ ಕಸ್ಟಮ್ ಡ್ಯೂಟಿ, ಏರ್ಕ್ರಾಫ್ಟ್ ಕಂಪೋನೆಂಟ್ಸ್, ಪಾರ್ಟ್ಸ್, ರಾ ಮೆಟೀರಿಯಲ್ ಯೂಸ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ MRO. ಇದು significantly reduce input cost to improve the global competitiveness of aerospace units located in Karnataka. ಕರ್ನಾಟಕದಲ್ಲಿ ಯಾವುದಿದಾವೆ ಅದಕ್ಕಾಗ್ತದೆ. ಮತ್ತು ಇದರ ಜೊತೆಗೆ ಹೈ ಸ್ಪೀಡ್ ಟ್ರೈನ್ ಕಾರಿಡಾರ್ ಬೆಂಗಳೂರಿಗೆ 2 ಕೊಟ್ಟಿದ್ದಾರೆ. ಮತ್ತು ಅನೌನ್ಸ್ಮೆಂಟ್ reduce the tax rate of 15 to 14% on certain companies, especially under the minimum alternative tax. ಇದು
ಕರ್ನಾಟಕದಲ್ಲಿ ಬೆಂಗಳೂರು ಬೇಸ್ಡ್ ಬಹಳಷ್ಟು ಕಂಪನಿಗಳು ಇರೋದ್ರಿಂದ ದಟ್ ವಿಲ್ ಆಲ್ಸೋ ಹೆಲ್ಪ್. ಆಮೇಲಿಂದ ಇದರ ಜೊತೆಗೆ ಅರ್ಬನೈಸೇಷನ್ ವಿತ್ ಪ್ಲಾನಿಂಗ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್. ಟೈರ್ 1 ಸಿಟಿಗಂತೂ ಕೊಡ್ತಾರೆ ಇನ್ಫ್ರಾಸ್ಟ್ರಕ್ಚರ್ಗೆ. ಟೈರ್ 2 ಸಿಟಿಗೆ 10 ಲಕ್ಷದ್ದು ಮೇಲ್ಪಟ್ಟಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ಮೆಂಟ್ಗೆ ಮತ್ತು 5 ಲಕ್ಷದ್ದು ಬೇರೆ ಸ್ಕೀಮ್ಗಳನ್ನ ಕೊಟ್ಟು ಕರ್ನಾಟಕದಲ್ಲಿ ಅನೇಕ ಸಿಟಿಗಳು ಇದರಲ್ಲಿ ಇನ್ಕ್ಲೂಡ್ ಆಗುವಂತಹ ಸಾಧ್ಯತೆ ಇದೆ. ಆನಂತರ ಹೈ ವ್ಯಾಲ್ಯೂ ಅಗ್ರಿಕಲ್ಚರಲ್ ಕ್ಯಾಶ್ಯೂ ಅಂಡ್ ಕೊಕೊನಟ್ ಡೆವಲಪ್ಮೆಂಟ್ ವಿಲ್ ಬೆನಿಫಿಟ್ ಕರ್ನಾಟಕದಲ್ಲಿ ಕೊಕೊನಟ್ ಅಂತೂ ಹೈಯೆಸ್ಟ್ ಇರೋದು ಕರ್ನಾಟಕದಲ್ಲಿ. ಸೊ ಹಾಗಾಗಿ ಕರ್ನಾಟಕದಲ್ಲಿ ಓವರ್ ನಮ್ಮ ಒಂದು ಕರ್ನಾಟಕದ ಬೇಡಿಕೆ, ಕರ್ನಾಟಕದ ಒಟ್ಟಾರೆ ಇನ್ಫ್ರಾಸ್ಟ್ರಕ್ಚರು, ಕರ್ನಾಟಕದ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೆ, ಏರೋಸ್ಪೇಸು ಸೇರಿದಂತೆ AI ಇತ್ಯಾದಿಯಲ್ಲಿ ಕರ್ನಾಟಕ ಸಾಕಷ್ಟು ಮುಂದಿರೋದ್ರಿಂದ ದಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್ ಟು ಕರ್ನಾಟಕ. ಸರ್, ದೇಶಕ್ಕೆ ಘೋಷಣೆ ಮಾಡಿದಂತ ಯೋಜನೆಗಳಲ್ಲಿ ಕರ್ನಾಟಕ ಹೆಸರು ಹುಡುಕಬೇಕು ಹೊರತು ಕರ್ನಾಟಕಕ್ಕೆ ಅಂತ ಯಾವುದೇ ಯೋಜನೆಗಳು ಫಸ್ಟ್ ಆಫ್ ಆಲ್ ನಿಮ್ಮ ಬಜೆಟ್ ಬಗ್ಗೆ ಒಂದನೇದಾಗಿ ಬಜೆಟ್ ಭಾಷಣದಲ್ಲಿ ಏನು ಓದ್ತಾರೆ ಅದರ ಜೊತೆಗೆ ಬಜೆಟ್ನ ಡಾಕ್ಯುಮೆಂಟ್ ನೋಡಬೇಕು. ದಿಸ್ ಇಸ್ ನಂಬರ್ 1. ನಂಬರ್ 2, ಯಾವುದೇ ಘೋಷಣೆಗಳನ್ನ ಏರಿಯಾ ಸ್ಪೆಸಿಫಿಕ್ ಅಂತ ಇರೋದಿಲ್ಲ. ಆ ಏರಿಯಾದಲ್ಲಿ ಉದಾಹರಣೆಗೆ ನಿಮ್ದು ಕೊಕೊನಟ್ಟು, ಕ್ಯಾಶು, ಈ ತರದ್ದು ಹೈ ಸ್ಪೀಡು, ಇದು ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಕ್ಕೆ ಮಾಡಿರ್ತಾರೆ. ಬಜೆಟ್ ಯಾವುದೇ ಸೆಂಟ್ರಲ್ ಬಜೆಟ್ ಯಾವ ಕಾಲದಲ್ಲಿಯೂ ಆಯ್ತು, ಕರ್ನಾಟಕದ್ದು ಆ ರಾಜ್ಯಕ್ಕೆ ಇಂಥ ಸ್ಕೀಮ್ ಅಂತ ಅನೌನ್ಸ್ಮೆಂಟ್ ಎಂದೂ ಇರಲ್ಲ. ಓನ್ಲಿ ರೈಲ್ವೆ ಬಜೆಟ್ ಇದ್ದಾಗ ಇರುತ್ತೆ. ಈಗ ರೈಲ್ವೆ ಬಜೆಟ್ ಡೀಟೇಲ್ಸ್ ಇವತ್ತು ಆದ ನಂತರ ಬರಬೇಕು. ಬಟ್ ಈಗ ಏನೇನು ಆಗಿದೆ ಕರ್ನಾಟಕದಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್, ಇದು 16th ಫೈನಾನ್ಸ್ದಲ್ಲಿ ನಮ್ಮ ಸರ್ಕಾರಗಳು ರೆಪ್ರೆಸೆಂಟೇಷನ್ ಕೊಟ್ಟಿದ್ದು. ಆಮೇಲಿಂದ ನಾವು ಹೇಳಿದ್ವಿ ಅದೀಗ 4.1 ಆಗಿ 10,000 ಕೋಟಿ ಆಗಿದೆ ಎಲ್ಲಾದ್ರಿಗೂ ಬಂದಂಗೆ ಅಂತ ಮಾತಾಡಿದ್ರೆ ದೆನ್ ಇಟ್ ಹ್ಯಾಸ್ ನೋ ಮೀನಿಂಗ್. ಪಾಲಿಸಿ ಡಿಸಿಷನ್ ಆದಾಗ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಬಾರದು. ದ್ಯಾಟ್ ಶುಡ್ ಬಿ ದಿ ಆರ್ಗ್ಯುಮೆಂಟ್. ಪಾಲಿಸಿ ಆದಾಗ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತಂದ್ರೆ ಹೇಳ್ಬೋದು. ಈಗ ದಿಸ್ ಹ್ಯಾಸ್ ಪ್ರೂವನ್ ದಟ್ ದಿಸ್ ಈಸ್ ಗೋಯಿಂಗ್ ಟು ಬೆನಿಫಿಟ್ ಕರ್ನಾಟಕ. ಹೈ ಸ್ಪೀಡ್ ನಮಗೆ ಲಾಭ ಆಗ್ತದೆ, ಕೊಕೊನಟ್ ಹೈಯೆಸ್ಟ್ ಲಾಭ ನಮಗಾಗ್ತದೆ. ಆನಂತರ AI ಹೈಯೆಸ್ಟ್ ಲಾಭ ಅಂದ್ರೆ ಟೆಕ್ನಾಲಜಿ ಓರಿಯೆಂಟೆಡ್ ಏನಿದೆ ಅದು ನಮ್ಗೆ ಲಾಭ ಆಗ್ತದೆ. ಬಯೋಫಾರ್ಮಾ ನಮ್ಗೆ ಲಾಭ ಆಗ್ತದೆ. ಈಗ ಯಾವ್ದು ರಾಜ್ಯಕ್ಕೆ ಹಿಂಗೆ ಸ್ಪೆಸಿಫಿಕ್ ಆಗಿ ಹಿಂಗೆ ಅಂತ ಯಾವ್ದು ಅನೌನ್ಸ್ಮೆಂಟ್ ಮಾಡಿರಲ್ಲ. ಕಾಂಗ್ರೆಸ್ ಆರೋಪ ಮಾಡ್ತಾ ಇರೋದು ಲಾಸ್ಟ್ ಟೈಮ್ ಬಿಹಾರ್ ಎಲೆಕ್ಷನ್ ಇತ್ತು, ಬಿಹಾರಕ್ಕೆ ಸ್ಪೆಷಲ್ ಪ್ಯಾಕೇಜ್ ಎಲ್ಲ ಬಿಹಾರ್ ಯಾವ್ದು ಸ್ಪೆಷಲ್ ಪ್ಯಾಕೇಜು, ಯಾವುದೇ ಕಾನ್ಸ್ಟಿಟ್ಯೂಷನ್ ನೋ ದಟ್ ಈಸ್ ರಾಂಗ್. ಯಾವುದೇ ಸ್ಪೆಷಲ್ ಪ್ಯಾಕೇಜ್ ಕೊಟ್ಟಿಲ್ಲ. ಯಾವ ಸ್ಪೆಷಲ್ ಆಂಧ್ರ ಡಿಲಿಮಿಟೇಷನ್ ಆಕ್ಟ್ ದಲ್ಲಿ ಇದ್ದಂತಹದ್ದು ಮತ್ತು ಬಿಹಾರದಲ್ಲಿ ಏನ್ ಪ್ರಾಮಿಸ್ ಅನ್ನ ಹಿಂದಿನ ಎಲ್ಲಾ ಸರ್ಕಾರಗಳು ಮಾಡಿದ್ದು ಅದರಲ್ಲಿ, ಯಾಕಂದ್ರೆ ಹಂತ ಹಂತವಾಗಿ ಈಡೇರಿಸಿಕೊಂಡು ಬಂದಿದ್ದಾರೆ. ನಮ್ಮ ಸರ್ಕಾರವೂ ಈಡೇರಿಸಿದೆ, ಅದ್ರ ಬಗ್ಗೆ ಏನು ಪ್ರಶ್ನೆನೇ ಇಲ್ಲ. ಆದ್ರೆ ಕರ್ನಾಟಕಕ್ಕೂ ಏನ್ ಕೊಡುದು ಡ್ಯೂ ಶೇರ್ ಅನ್ನ ನಾವು ಕೊಟ್ಟಿದ್ದೇವೆ. ಸರ್, ಇನ್ನೊಂದು ಆರೋಪ ಸರ್, ಈ ಸರಿ ಚುನಾವಣೆ ಇಲ್ಲ, ಬಿಜೆಪಿ ಯಾವ ರಾಜ್ಯದಲ್ಲೂ ಗೆಲ್ಲಲ್ಲ ಅಂತೇಳಿ ಈ ತರ ನಿರಾಶಾದಾಯಕ ಬಜೆಟ್ ಆಗಿದೆ. ಚುನಾವಣೆ ಏನಾದ್ರು ಬಿಜೆಪಿ ವೆಸ್ಟ್ ಬೆಂಗಾಲ್ಗೂ ಏನು ಘೋಷಣೆ ಮಾಡಿಲ್ಲ. ವೆಸ್ಟ್ ಬೆಂಗಾಲ್ಗೂ ಘೋಷಣೆ, ಅಸ್ಸಾಮಲ್ಲಿ ಇದೆ, ಅಸ್ಸಾಮಲ್ಲಿ 2-3 ಘೋಷಣೆ ಆಗಿದೆ. ಸೋಲ್ತಾರೆ ಅಂತ ಬಿಜೆಪಿಗೆ ಅನ್ಸಿದೆ, ಹಾಗಾಗಿ ಯಾವುದೇ ಪ್ಯಾಕೇಜ್ ಘೋಷಣೆ ಮಾಡಿಲ್ಲ. ವೆಸ್ಟ್ ಬೆಂಗಾಲ್ ಅವ್ರು ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ನೋಡ್ರಿ, ಅಸ್ಸಾಂದಲ್ಲಿಯೂ ನಾವು ಅಲ್ಲಿನ ಒಟ್ಟಾರೆ ಪಾಲಿಸಿಯಲ್ಲಿ ಅಸ್ಸಾಂಗೆ ಲಾಭ ಏನಾಗಿದೆ ಅದಾಗಿದೆ. ಯಾವುದೇ ಪರ್ಟಿಕ್ಯುಲರ್ ಘೋಷಣೆಗಳನ್ನ ಅಸ್ಸಾಮಕ್ಕೂ ಅಥವಾ ಇನ್ಯಾವುದಕ್ಕೂ ಮಾಡಿಲ್ಲ, ಯಾವ ಕಾಲದಲ್ಲಿಯೂ ಮಾಡಿಲ್ಲ. ಚುನಾವಣೆ ಗೆಲ್ಲಿಕ್ಕೆಂತನ ನಾವು ರಾಜಕಾರಣ ಮಾಡೋದಲ್ಲ. ನಾವೇನು ಡೆವಲಪ್ಮೆಂಟ್ ಓರಿಯೆಂಟೆಡ್ ರಾಜಕಾರಣ ಮಾಡ್ತೀವಿ, ಅದರಿಂದ ಚುನಾವಣೆ ಗೆಲ್ತಾ ಇದ್ದೀವಿ. ನಾವು ಅಸ್ಸಾಂದಲ್ಲಿಯೂ ಗೆಲ್ತೀವಿ, ವೆಸ್ಟ್ ಬೆಂಗಾಲ್ದಲ್ಲಿಯೂ ಸಹಿತ ಈ ಸರ್ತಿ ಬಿಜೆಪಿ ಸರ್ಕಾರ ಇರ್ತದೆ. ಇದನ್ನ ನೀವು ಬರೆದಿಟ್ಕೊಳ್ಳಿ. ಸರ್, ಇನ್ನೊಂದು ಆರೋಪ ಸರ್, GC ಚಂದ್ರಶೇಖರ್ ಅವರು ಮಾಡಿರೋದು, ಮೋದಿ ಮತ್ತೆ ಅಮಿತ್ ಶಾ ಅಕ್ಕಪಕ್ಕನೇ ಯಾವಾಗಲೂ ಓಡಾಡ್ತಾರೆ. ಜೋಶಿ ಅವರು ಕರ್ನಾಟಕಕ್ಕೆ ಏನ್ ತಂದಿದ್ದಾರೆ? ತಮ್ಮದೇ ಕ್ಷೇತ್ರದ ಕುಡಿಯುವ ನೀರಿನ ಯೋಜನೆ ತರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ರಾಜೀನಾಮೆ ಕೊಡಬೇಕು, ನೈತಿಕತೆ ಏನಿದೆ ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ನೋಡ್ರಿ, ಮೊದಲನೇದಾಗಿ ಅವ್ರನ್ನ ಗೆಲ್ಸೋರು ಅವರಲ್ಲ, ನಮ್ಮ ಜನ ಗೆಲ್ಸಿದ್ದಾರೆ ಮತ್ತು ಸತತವಾಗಿ 5 ಬಾರಿ ಗೆಲ್ಸಿದ್ದಾರೆ. ಕರ್ನಾಟಕದಲ್ಲಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ಸರ್ಕಾರ ಇದ್ರೂ ಕೇಂದ್ರದಲ್ಲಿ ವಾಜಪೇಯಿ, ಮೋದಿ ಬೆಂಬಲ ಕೊಟ್ಟಿದ್ದಾರೆ ಜನ. ಹಿಂಗಾಗಿ ಇವರ ಕರುಣೆ, ಇವರ ಅರುಣ್ಯದಿಂದ ನಾವಿಲ್ಲಿಲ್ಲ. ಫಸ್ಟ್. ಎರಡನೇದ್ದು, ಯಾವುದರಲ್ಲಿ ಏನ್ ಪ್ರಾಜೆಕ್ಟ್ ಅಪ್ರೂವಲ್ ಕೊಡಿಸ್ಬೇಕು ಅಂತ ಅನ್ನೋದು ಅವರಿಗೆ ಕ್ಲಾರಿಟಿ ಇಲ್ಲ, ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಬೈಬೇಕಲ್ಲ, ಬೈದಿಲ್ಲ ಅಂದ್ರೆ ರಾಹುಲ್ ಗಾಂಧಿ ಬೇಜಾರಾಗ್ತಾರೆ.
ಆ ಕಾರಣಕ್ಕಾಗಿ ಅವರೊಂದಿಷ್ಟು ಹಿಂಗೆ ಬೈದು ಹೋಗ್ತಾರೆ. ಅದರ್ವೈಸ್ ಕರ್ನಾಟಕದ ಡ್ಯೂ ಶೇರು ಮತ್ತು ಕರ್ನಾಟಕಕ್ಕೆ ಕೊಡಬೇಕಾಗಿರುವಂಥ ಇನ್ಫ್ರಾಸ್ಟ್ರಕ್ಚರ್ ಫಂಡು, ಕರ್ನಾಟಕಕ್ಕೆ ಮತ್ತು ಕುಡಿಯೋ ನೀರಿನ ಪ್ರಾಜೆಕ್ಟ್ ಏನು ಮಾತಾಡ್ತಾರೆ, ಅವ್ರಿಗೇನು ಗೊತ್ತಿಲ್ಲ, ಸುಮ್ಮನೆ ಏನೇನೋ ಮಾತಾಡ್ತಾರೆ. ಅವರ ಅಜ್ಞಾನದ ಬಗ್ಗೆ ನನಗೆ ಕರುಣೆ ಇದೆ ಅಷ್ಟೇ. ಐ ಪಿಟಿ ಫಾರ್ ಹಿಮ್. ಯಾಕಂದ್ರೆ ಅದಿರುವುದು ದುಡ್ಡಿಂದಲ್ಲ, ಈಗ ಅದಿರುವುದು ಕೋರ್ಟ್ನಲ್ಲಿದೆ ಮ್ಯಾಟರ್. ಇಫ್ ಇಟ್ ಡಸಂಟ್ ನೋ ದ್ಯಾಟ್, ಅದು ಗೊತ್ತಿಲ್ಲ ಏನೇನೋ ಮಾತಾಡಿದ್ರೆ ಅವರ ಒಂದು ಮುಗ್ಧತನಕ್ಕೆ, ಅವರ ಇಗ್ನೋರೆನ್ಸ್ಗೆ ನಾನು ಕರುಣೆಯನ್ನ ಪಡ್ತೀನಿ. ಐ ಪಿಟಿ ಹಿಮ್ ಫಾರ್ ದಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.